ಇವಾಗ ಗಿಡದಲ್ಲಿ ಎರಡು ಥರದ್ದು ಹೇಳ್ತೀನಿ, ಮೋನೋಕಾಟ್ಗಳು ಮತ್ತು ಡೈಕಾಟು. ಯಾವುದು ಅಂದರೆ ಯಾವ ಥರ ಈ ಬೆಳೆಯಲ್ಲಿ ಎಫೆಕ್ಟ್ ಆಯ್ತದೆ ಅಂದರೆ ಇದು ಎರಡು ಇದರಲ್ಲೂ ಈ ಮೋನೋಕಾಟ್ಗಳಿಗೆ ಯಾವ್ಯಾವ್ದು ಬರ್ತದೆ, ಮಾಮೂಲಿ ಬೆಳೆ ಯಾವುದು ತೆಂಗಿನ ಮರ ಆಗಿರ್ಬೋದು, ಇಲ್ಲ ಅಡಿಕೆ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಅಕ್ಕಿ, ರಾಗಿ, ಇಲ್ಲ ಗೋಧಿ, ಯಾವುದಾದ್ರೂ ಅದು ಮೋನೋಕಾಟಿಗೆ ಬರೋದು. ಈ ಥರ ಬೆಳೆಗಳನ್ನ ನೀವು ಹಾಕಿದ್ರೆ ಜಮೀನಲ್ಲಿ ಇದರಲ್ಲಿ ಒಂಥರ ಕಾನ್ಸ್ಟೆಂಟ್ ಇನ್ಕಮ್ ಬರ್ತದೆ, ತೀರಾ ವ್ಯತ್ಯಾಸ ಆಗಲ್ಲ. ಎಳ್ನೀರು 10 ರೂಪಾಯಿ ಇರ್ಬೋದು, 12, 13, ಒಂದೊಂದು ಸತಿ 15, ಈ ಥರ. ಇದು ಕೊಬ್ಬರಿ ಆದಮೇಲೂ ಒಂದೊಂದು ಕೊಬ್ಬರಿ ಲೆಕ್ಕದಲ್ಲಿ 25, 30 ರೂಪಾಯಿ ತನಕ ಹೋಗ್ಬೋದು. ಇದು ಅಷ್ಟೇ, ಅವಕ್ಕೆ ಫಿಕ್ಸ್ಡ್ ರೇಟ್ ಇರುತ್ತೆ, ಪಾಲಿಶ್ ಎಲ್ಲ ಮಾಡಾದ್ಮೇಲೆ ಒಂದೇ ರೇಟ್ಗೆ ಹೋಗೋದು. ಆದರೆ ಡೈಕಾಟಲ್ಲಿ ಏನಾಯ್ತದೆ, ಎಲ್ಲ ತರಕಾರಿಗಳು ಯಾವ್ಯಾವ್ದು ಬೆಳಿತೀರೋ ಅದೆಲ್ಲ ಡೈಕಾಟಿಗೆ ಬರೋದು. ಒಂದೊಂದು ಸತಿ ಜಾಸ್ತಿ ಲಾಭ ತಂದು ಕೊಟ್ಟರೆ ಒಂದೊಂದು ಸತಿ ತೀರಾ ಕಡಿಮೆ ಆಗೋಯ್ತದ ಲಾಭ ಇದರಲ್ಲಿ. ಹಂಗಾಗಿ ಇದು ಎರಡೂ ಕಾಂಬಿನೇಷನ್